ಹಿಡನ್ ಬಟ್ ಚೋಸನ್. ಮರೆಯಾಗಿದ್ದೆ, ಆದರೆ ಆರಿಸಿಕೊಂಡೆ. ಗಿದ್ಯೋನನನ್ನು ದೇವರು ಕರೆಯುವುದಕ್ಕೆ ಮುಂಚಿನ ಇಸ್ರಾಯೇಲರ ಜೀವನದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಿತು ಎನ್ನೋ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡಿಕೊಂಡ ನಂತರ ಮುಂದಿನ ಭಾಗದ ಕಡೆಗೆ ಹೋಗೋಣ. ದೇವರು ಇಸ್ರಾಯೇಲರ ಈ ಕಾಲಘಟ್ಟ ಅನ್ನೋದು ಅರಸರುಗಳು ಇಲ್ಲದೇ ಇದ್ದ ಕಾಲಘಟ್ಟ. ಇಸ್ರಾಯೇಲ್ ಜನರನ್ನು ಹೆಚ್ಚು ಕಡಿಮೆ 15 ನ್ಯಾಯಸ್ಥಾಪಕರುಗಳು ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಗಿದಿಯೋನನು 5ನೇ ನ್ಯಾಯಸ್ಥಾಪಕ. ಯೋಶುವನ ಕಾಲದಿಂದ ಅರಸನಾದ ಇಸ್ರಾಯೇಲರ ಮೊದಲನೇ ಅರಸನಾದಂಥ ಸೌಲನ ಕಾಲದವರೆಗೂ ಹೆಚ್ಚು ಕಡಿಮೆ 520 ವರ್ಷಗಳ ಕಾಲ ನ್ಯಾಯಸ್ಥಾಪಕರುಗಳು ಆಳ್ವಿಕೆ ಮಾಡ್ತಾ ಬಂದರು. ಅದರಲ್ಲಿ ಒಬ್ಬ ಪ್ರಧಾನ ವ್ಯಕ್ತಿಯಾಗಿದ್ದನು, ವಿಮೋಚಕನಾಗಿದ್ದನು ಗಿದಿಯೋನನು. ನೀವು ಇಸ್ರಾಯೇಲ್ ಜನರ ಸ್ವಭಾವವನ್ನು ಸ್ವಲ್ಪ ಅವಲೋಕನ ಮಾಡಿದ್ರೆ ಇವರ ಕುರಿತು ಗೊತ್ತಾಗಬೇಕು ಅಂದರೆ ನೀವು ಮೊದಲನೇ ವಾಕ್ಯ ಓದಬೇಕು. ನ್ಯಾಯಸ್ಥಾಪಕರುಗಳ ಪುಸ್ತಕ 6ನೇ ಅಧ್ಯಾಯದ 1ನೇ ವಾಕ್ಯವನ್ನು ಗಮನಿಸ್ರಿ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. 7 ವರ್ಷಗಳ ಪರ್ಯಂತರ they sinned against God. Again, ತಿರುಗಿ ಅಂದರೆ ಇದು ಏನು ಮೊದಲನೇ ಸಾರಿ ಅಲ್ಲ. ದೇವರು ಇಸ್ರಾಯೇಲ್ ಜನರನ್ನ ಶಿಕ್ಷಿಸ್ತಾ ಇರೋದು, ಮಿದ್ಯಾನರ ಕೈಗೆ ಒಪ್ಪಿಸ್ತಾ ಇರೋದು ಅಥವಾ ಶತ್ರುವಿನ ಕೈಗೆ ಒಪ್ಪಿಸ್ತಾ ಇರೋದು. ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿದ್ರೆ, ಆಲೋಚನೆ ಮಾಡಿ ನೋಡಿದ್ರೆ ಇದೊಂದು ವಾಡಿಕೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಸ್ರಾಯೇಲ್ ಜನ? ದೇವರ ಸ್ವಕೀಯ ಜನ, ಅಬ್ರಹಾಮನ ಸಂತತಿಗಳು, ದೇವರು ಕರೆದು ಬೇರ್ಪಡಿಸಿದಂಥ ಪ್ರತ್ಯೇಕಿಸಲ್ಪಟ್ಟ ಒಂದು ಗುಂಪು. ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ. ನಿನ್ನ ಕಾಲು ಎಡವದಂತೆ ನನ್ನ ದೂತರಿಗೆ ಅಪ್ಪಣೆ ಕೊಡ್ತೀನಿ. ಹಗಲೊತ್ತಿನಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ ಪರಿಪಾಲನೆ ಮಾಡಿ ವಾಗ್ದಾನದ ದೇಶದ ಕಡೆಗೆ ದೈವ ಚಿತ್ತಕ್ಕನುಸಾರವಾದ ದೈವಿಕವಾದ ಪದ್ಧತಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಕರೆದಂಥ ಒಂದು ಗುಂಪಿನ ಜನ. ನಾನು ಯೋಚನೆ ಮಾಡಿದೆ, ಇವರ ಸ್ವಭಾವಗಳನ್ನು ನೋಡಿದ್ರೆ ದೇವರು ಯಾಕೆ ಪುನಃ ಪುನಃ ಇವರನ್ನು ಪ್ರೀತಿಸ್ತಾರೆ? ಮೊಂಡ್ರು, ಅವಿದ್ಯರು, ನಿಷ್ಠೂರವಂತರು, ದೈವಿಕವಾದಂಥ ಆಲೋಚನೆಗೆ ವಿಧಿಯರಾಗದೇ ಇರುವವರು, ಕಠಿಣ ಹೃದಯವುಳ್ಳವರು. ಇಂಥ ಜನರನ್ನು ಯಾಕೆ ಪ್ರೀತಿಸಬೇಕು? ನೀವು ಚರಿತ್ರೆ ನೋಡಿದ್ರೆ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಅದು ಪದ, ದ್ರೋಹಿಗಳಾದುದರಿಂದ ದೇವರು ಸುಮ್ಮನೆ ಯಾರನ್ನೂ ಶಿಕ್ಷಿಸೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಪಾಪಕ್ಕೆ ತಕ್ಕ ಹಾಗೆ ಶಿಕ್ಷಿಸೋದಿಲ್ಲ, ನಿನ್ನ ಅಪರಾಧಕ್ಕೆ ತಕ್ಕ ಹಾಗೆ ದಂಡಿಸೋದಿಲ್ಲ. ದೇವರು ಕರುಣೆ ಉಳ್ಳ ದೇವರು. ಆದರೂ ದೇವರ ನೀತಿವಂತನು,
ಅಧರ್ಮಕ್ಕೆ ಜೊತೆ ನಿಲ್ಲದೆ ಇರುವವನು. ಅವನು ಪಾಪಿಗಳನ್ನು ಪ್ರೀತಿಸ್ತಾನೆ, ಪಾಪವನ್ನು ವಿರೋಧಿಸ್ತಾನೆ. ಅವನ ನೀತಿವಂತನು ಪರಿಶುದ್ಧನಾಗಿರೋದ್ರಿಂದ ಪಾಪಕ್ಕೆ ವಿರುದ್ಧವಾಗಿ ಅವನು ಶಿಕ್ಷೆ ಕೊಡುವ ದೇವರಾಗಿರ್ತಾನೆ. ಪಾಪ ಕೊಡುವ ಸಂಬಳ ಮರಣ ಎಂಬುದು ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣ್ತೇವೆ. ಇವರು ತಪ್ಪು ಮಾಡುವಾಗ ದೇವರು ಶತ್ರುವಿನ ಕೈಗೆ ಒಪ್ಪಿಸ್ತಾ ಇದ್ರು. ನಾವು ಪದೇ ಪದೇ ಹೇಳ್ತೀವಿ, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ ಆದರೆ, ತಂದೆ ತಾಯಿ ಮಾತಿಗೆ ವಿಧಿಯರಾಗಲಿಲ್ಲ ಆದರೆ, ಆವಾಗ ಪೇರೆಂಟ್ಸ್ ಹೇಳುವಂಥ ಒಂದು ಡೈಲಾಗ್ ಇದೆ, ಹೋಗು ಊರು ಹೊರಗೆ ಹೋಗು, ಯಾರಾದರೂ 4 ತದಕಿದ್ರೆ ನಿನಗೆ ಬುದ್ಧಿ ಬರುತ್ತೆ. ಮನೆಯಲ್ಲಿ ತಂದೆ ತಾಯಿ ಹೇಳೋ ಮಾತಿಗೆ ನಿನಗೆ ಮರ್ಯಾದೆ ಇಲ್ಲ, ಬೆಲೆ ಇಲ್ಲ. ನಿನಗೆ ಯಾರಾದರೂ ಬುದ್ಧಿ ಕಲಿಸ್ತಾರೆ. ಯಾರು ಬುದ್ಧಿ ಕಲಿಸ್ತಾರೆ? ಮನೆಯಲ್ಲಿ ನಡ್ಕೊಂಡಿದ್ದ ಈ ಸ್ವಭಾವನ ಹೊರಗಡೆ ಹೋಗಿ ಯಾರಾದರೂ ತೋರಿಸಿದ್ರೆ ಎಡಗನ್ನೇ ಬಲಗನ್ನೆಯನ್ನು ಊದಿಸಿ ಕಳಿಸ್ತಾರೆ ಸರ್ವಜ್ಞ ಅಂತ. ಹೊಡೆದು ಕಳಿಸ್ತಾರೆ ಅಂತ ಅಲ್ಲಿ ಉದುರಿಸಾದರೂ ಕಳಿಸ್ತಾರೆ. ಗಮನಿಸ್ರಿ, 7 ಸಾರಿ 7 ಟೈಮ್ಸ್ ನಾನು ನೋಡಿದೆ, ಚರಿತ್ರೆ ನೋಡುವಾಗ ಬಾಬೇಲ್ನಲ್ಲಿ 8 ವರ್ಷ. ನೀವು ಜಡ್ಜಸ್ ಬೇಕಾದ್ರೆ ವಾಕ್ಯ ಹೇಳ್ತೀನಿ, ಬರ್ಕೊಂಬಿಡ್ರಿ. ಇಲ್ಲಾಂದರೆ ಆಮೇಲೆ ನೀವು ಹೋಗಿ ಬರ್ಕೊಳ್ರಿ, ನೋಟ್ಸ್ ಬರ್ಕೊಂಡವರು. ಬಾಬೇಲ್ನಲ್ಲಿ ನ್ಯಾಯಸ್ಥಾಪಕರ ಜಡ್ಜಸ್ ಚಾಪ್ಟರ್ 3 ವರ್ಸ್ 7 to 8, 3ನೇ ಅಧ್ಯಾಯದ 7ನೇ ವಾಕ್ಯ 8ನೇ ವಾಕ್ಯ. 8 ವರ್ಷ ಅವರ ಕೈಗೆ, 8 ವರ್ಷ ಒಪ್ಪಿಸ್ತಾರೆ. ಆಮೇಲೆ ಮೋಹಾಬ್ ಅವರ ಕೈಯಲ್ಲಿ 18 ವರ್ಷ. 3ನೇ ಅಧ್ಯಾಯದ 12ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಇದೆ. ಆಮೇಲೆ ಫಿಲಿಷ್ಟಿಯರ ಕೈಯಲ್ಲಿ, ಅದಕ್ಕಂತೂ ಟೈಮೇ ಬರೋದಿಲ್ಲ, ಫಿಲಿಷ್ಟಿಯರ ಕೈಯಲ್ಲಿ 3:31 ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 3:31, ಅದಕ್ಕೆ ಟೈಮ್ ಲಿಮಿಟೇ ಇಲ್ಲ. ಆಮೇಲೆ ಕನಾನ್ಯರ ಮಧ್ಯದಲ್ಲಿ 20 ವರ್ಷಗಳು ಕನಾನ್ಯರು ಶತ್ರುಗಳಾಗಿ 4ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಕಾಣಬಹುದು. ಮಿದ್ಯಾನ್ಯರ ಕೈಯಲ್ಲಿ, ಇಲ್ಲಿ ನಾವು ಓದಿದಂಥ ವಾಕ್ಯ 6:1 ಕಾಣ್ತೇವೆ, 7 ವರ್ಷ. ಮತ್ತೆ ಫಿಲಿಷ್ಟಿಯರ ಕೈಯಲ್ಲಿ 18 ವರ್ಷ. 10ನೇ ಅಧ್ಯಾಯದ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ. ಮತ್ತೆ ಫಿಲಿಷ್ಟಿಯರ ಕೈಯಲ್ಲಿ 40 ವರ್ಷ. 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ. ಹೀಗೆ 7 ವರ್ಷ, 7 ಸಾರಿ ಪುನಃ ಪಾಪ ಮಾಡೋದು, ಪುನಃ ತಪ್ಪು ಮಾಡೋದು, ಪುನಃ ತಗಲಾಕೊಳ್ಳೋದು. ನಾನು ನಿಮಗೆ ಹೇಳಿದೆ, ಉಳಿದ ಎಲ್ಲ ರಾಜ್ಯಗಳಲ್ಲೂ ಅರಸರ ಆಳ್ವಿಕೆ ಇತ್ತು. ಇಲ್ಲಿ ಅರಸರ ಆಳ್ವಿಕೆ ಇಲ್ಲ. ಗಮನಿಸ್ರಿ, ನಮಗಿಲ್ಲೊಂದು ನಿಯಮ ಇದೆ, ನಮಗಿಲ್ಲೊಂದು ಸರ್ಕಾರ ಇದೆ, ಇಲ್ಲೊಂದು ಕಾನೂನಿದೆ, ಕಾನೂನಿನ ಅಧಿಪತಿಗಳಿದ್ದಾರೆ, ಕಾನೂನು ರಚನೆ ಮಾಡೋರಿದ್ದಾರೆ. ಅದನ್ನು ನಾವು 3 ಭಾಗಗಳಾಗಿ ವಿಭಾಗಿಸ್ತೀವಿ: ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಅಂತ. ಆಮೇಲೆ ಶಾಸಕಾಂಗ ನಿಯಮಗಳನ್ನು ಪಾಸ್ ಮಾಡ್ತಾರೆ, ಕಾರ್ಯಾಂಗ ಅದನ್ನು ಆಡಳಿತದಲ್ಲಿ ತರ್ತಾರೆ, ನ್ಯಾಯಾಂಗ ಅದರ ಮೇಲ್ವಿಚಾರಣೆ ನೋಡ್ಕೊಳ್ತಾರೆ. ಯಾರಾದರೂ ಅದನ್ನು ಉಲ್ಲಂಘಿಸಿದರೆ ನ್ಯಾಯಾಂಗ ಅವರನ್ನು ಶಿಕ್ಷೆ ಕೊಡುತ್ತೆ. ಆದರೆ ಇಲ್ಲಿ ಇಸ್ರಾಯೇಲ್ ಜನರನ್ನ ಗಮನಿಸ್ರಿ. ನೀವು 21ನೇ ಅಧ್ಯಾಯದ 45ನೇ ವಾಕ್ಯವನ್ನು ಗಮನಿಸ್ರಿ. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸರಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೀತಿದ್ದನು ಅಂತ. ಅಂದರೆ ನಿಯಮ ಇಲ್ಲ, ಕಾನೂನು ಇಲ್ಲ, ಸರ್ಕಾರ ಇಲ್ಲ, ಅರಸನ ಇಲ್ಲ, ಅಧಿಪತಿ ಇಲ್ಲ. ಅಂದರೆ ಅವರವನಿಗೆ ತೋಚಿದ್ದೇ ಸರಿ, ಅವನವನದೇ ಮಾರ್ಗದಲ್ಲಿ ನಡೀತಾರೆ. ಆದರೆ ಗಮನಿಸಬೇಕು,
7 ಸಾರಿ ತಿರುಗಿ ಪಾಪ ಮಾಡ್ತಾರೆ, ತಿರುಗಿ ದೇವರ ಶಿಕ್ಷೆಗೆ ಒಳಗಾಗ್ತಾರೆ. ನಾನು ಇದನ್ನು ಯೋಚನೆ ಮಾಡಿದೆ. ಈ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಗಮನಿಸುವಾಗ ಒಂದು ಸೀಸನ್ನಲ್ಲಿ ದಬ್ಬಾಳಿಕೆಯಲ್ಲಿ ಅಥವಾ ಪೀಡನೆಗೆ ಒಳಪಟ್ಟಿರುವಂಥ ಜನ ಕಂಟಿನ್ಯೂಸ್ ಆಗಿ ಅದೊಂಥರ ಸೀಸನ್ ಇದ್ದ ಹಾಗೆ ಇಸ್ರಾಯೇಲ್ ಹ್ಯಾಡ್ ಎಂಟರ್ಡ್ ಎ ಸೀಸನ್ ಆಫ್ ಅಪ್ರೆಷನ್. ಸೈಕಲ್ ಟೈಪಲ್ಲಿ ನೋಡ್ರಿ, ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪಾಪ ಮಾಡ್ತಾರೆ, ದೇವರವ್ರನ್ನ ಶತ್ರುವಿನ ಕೈಗೆ ಒಪ್ಪಿಸ್ತಾರೆ, ಅಲ್ಲಿ ಅವರು ದಬ್ಬಾಳಿಕೆ ಮಾಡ್ತಾರೆ. ತಿರ್ಗಾ ದೇವರ ಸನ್ನಿಧಾನದಲ್ಲಿ ಇವರು ಅಳ್ತಾರೆ, ದೇವರು ಅವ್ರನ್ನ ಬಿಡಿಸ್ತಾರೆ, ಸಮಾಧಾನವಾಗಿ ಇರ್ತಾರೆ, ಮತ್ತೆ ಪಾಪ ಮಾಡ್ತಾರೆ. ಇದು ಸೈಕಲ್ ಥರ ಹೋಗ್ತಾ ಇದೆ. ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಪಾಪ ಮಾಡುವಾಗ, ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡುವಾಗ, ದೈವ ವಚನ ಕೇಳಿದ್ರು, ಪ್ರಸಂಗ ಕೇಳಿದ್ರು, ಆತ್ಮದಲ್ಲಿ ಒಂದು ಬದಲಾವಣೆ ಇಲ್ಲದೆ ಹೃದಯಗಳನ್ನು ಕಠಿಣ ಮಾಡ್ಕೊಳ್ಳೋರು. ಯಾವಾಗ ನೀವು ಇಂಥ ಮೊಂಡು ಹೃದಯಕ್ಕೆ ಹೋಗ್ತಿರೋ, ನಿಮ್ಮನ್ನ ದೇವರು ತಾನು ಶಿಕ್ಷಿಸೋದು ಬೇರೆ, ಆದರೆ ತನ್ನ ಶತ್ರುವಿನ ಕೈಗೆ ಒಪ್ಪಿಸ್ತಾನೆ. ಶತ್ರು ನಿಮ್ಮನ್ನು ಹಾದುಂಬಿಡ್ತಾನೆ, ನಿಮ್ಮನ್ನು ದಬ್ಬಾಳಿಕೆ ಮಾಡ್ತಾನೆ, ನಿಮ್ಮನ್ನು ಪೀಡನೆಗೆ ಒಳಪಡಿಸ್ತಾನೆ. ನೀವೇನು ತಿಳ್ಕೊಂಡಿದ್ರೆ ಪೀಡನೆ ಅಂದರೆ ಚಾಟಿ ತಗೊಂಡು ಹೊಡೆಯೋದು ಮಾತ್ರ ಪೀಡನೆ ಅಲ್ಲ. ನಿಮ್ಮ ವರಮಾನದ ಕೋಲನ್ನು ಮುರಿದು ಬಿಡ್ತಾನೆ. ಕಷ್ಟ ಒಂದ್ರ ಹಿಂದೆ ಒಂದು, ನಿಂದೆ, ಅಪಮಾನ, ಕಣ್ಣುನೀರು, ಎಲ್ಲೂ ಬಿಡುಗಡೆ ಕಾಣ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಏನು ಕೈಗೂಡ್ತಾ ಇಲ್ಲ ಅಂತಿರಲ್ಲ, ಅದು ಶತ್ರುವಿನ ಕೈಗೆ ದೇವರು ಒಪ್ಪಿಸುವ ಕಾರ್ಯ. ಅದನ್ನು ಕರೆಯೋದು ಅಪ್ರೆಷನ್, ಪೀಡನೆ. ದೇ ಸಿನ್ಡ್, ದೆನ್ ಅಪ್ರೆಸ್ಡ್, ಅಗೈನ್ ದೇ ಕ್ರೈಡ್ ಟು ಗಾಡ್. ದೇವರಲ್ಲಿ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಪ್ರಾರ್ಥನೆ ಮಾಡಿದ್ರು, ದೇವರು ಅವರನ್ನ ಬಿಡುಗಡೆ ಮಾಡಿದ್ರು. ಲಿಸನ್ ಟು ಮೀ, ದಿಸ್ ಇಸ್ ದ ಸೈಕಲ್. ಪಾಪ ಮಾಡಿದ್ರು, ನೆಕ್ಸ್ಟ್ ಪಾಪ ಮಾಡಿದರ ಶಿಕ್ಷೆ, ಶತ್ರುವಿನ ಕೈಗೆ ಅಪ್ರಸಾದರು. ಅಲ್ಲಿಂದ ಅವ್ರು ಅಳ್ತಾರೆ, ಗೋಳಾಡ್ತಾರೆ, ದೇವ್ರು ಕೇಳ್ತಾನೆ, ಅವ್ರನ್ನ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಿ ಸಮಾಧಾನಕ್ಕೆ ಬಂದು 4 ಕಾಸು ಪಾಕೆಟಿಗೆ ಬಂದಾಗ, ತಿರ್ಗಾ ಹೊಟ್ಟೆ ತುಂಬ ಉಂಡು ತೃಪ್ತಿಯಾಗಿರುವಾಗ ಯೆಹೋವನಾದ ದೇವರನ್ನ ಮರೆತು ಬಿಡ್ತಾ ಇದ್ರು. ಅದಕ್ಕೆ ಧರ್ಮೋಪದೇಶ ಕಾಂಡ ಹೇಳ್ತದೆ, ನೀವು ಹೊಟ್ಟೆ ತುಂಬ ತಿಂದು ನೀವು ಕಟ್ಟಲಾರದ ಪಟ್ಟಣದಲ್ಲಿ ವಾಸ ಮಾಡುವಾಗ, ಅಗಿಯದೇ ಇರುವ ಗುಂಡಿಯಿಂದ ನೀವು ನೀರುಗಳನ್ನು ಕುಡಿಯುವಾಗ, ನಿಮ್ಮ ದೇವರಾದ ಯೆಹೋವನನ್ನು ನೀವು ಮರೆಯಬಾರದು. ನೀವು ಅರಣ್ಯದಲ್ಲಿ, ಆ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದಾಗ ನಿಮ್ಮನ್ನು ಬಿಡಿಸ್ಕೊಂಡು ಬಂದಂಥ, ನಿಮ್ಮನ್ನು ತಪ್ಪಿಸಿದಂಥ ದೇವರನ್ನು ನೀವು ಮರೆಯಬಾರದು. ಹಲ್ಲೆಲೂಯ. ನಿಮ್ಮ ಒಳಗಡೆ ಮದ ಬರಬಾರದು, ಅಹಂಕಾರ ಬರಬಾರ್ದು. ಕೆಲವರು ಒಳ್ಳೆ ವಿಶ್ವಾಸಿಗಳಾಗಿರ್ತಾರೆ, ಆರಂಭದಲ್ಲಿ ಬ್ಯೂಟಿಫುಲ್ ಆಗಿ ಬರ್ತಾರೆ, ಚೆನ್ನಾಗಿ ಬೆಳೆದು ಬರ್ತಾರೆ. ಸ್ವಲ್ಪ ದುಡ್ಡು ಕಾಸು ಆಯಿತು, ಹೆಸರು ಆಯಿತು, 4 ಜನ ಗುರ್ತಿಡಿಯಂಗೆ ಆಯಿತು, 10 ಜನರ ಮುಂದೆ ಟಾಪ್ ಆಗಿ ಟಿಪ್ ಟಾಪ್ ಆಗಿ ಹಿಂಗೆ ಬರೋದು ನೋಡ್ದ ಅಂದರೆ ಆಹಾ, ಇದ್ದಕ್ಕಿದ್ದಂಗೆ ಮದನೂ ಜೊತೆಗೆ ಬಂದ್ಬಿಡುತ್ತೆ. ಅಹಂಕಾರ ಅಂದೆ, ಮದ ಅಂದರೆ ಅಹಂಕಾರನೂ ಬಂದ್ಬಿಡುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ನೀನು ಎಷ್ಟೇ ಕೋಟ್ಯಾಧಿಪತಿ ಆಗು, ಎಷ್ಟೇ ದೊಡ್ಡ ವ್ಯಕ್ತಿ ಆಗು, ಉನ್ನತ ಸ್ಥಾನಗಳಲ್ಲಿ ದೇವರು ನಿನ್ನ ನೇಮಕ ಮಾಡಲಿ, ಎಲ್ಲೂ ನಿನ್ನ ಜೀವನದಲ್ಲಿ ಮದ ಬರಬಾರದು, ಅಹಂಕಾರ ಬರಬಾರದು. ತಗ್ಗಿರೋ. ಹಲ್ಲೆಲೂಯ. ಅವನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸ್ಕೊಳ್ರಿ. ತಕ್ಕ ಕಾಲ ಬಂದಾಗ ಅವನೇ ನಿಮ್ಮನ್ನ ಮೇಲೆ ಕೆತ್ತುತ್ತಾ ಇರ್ತಾನೆ. ಇಸ್ರಾಯೇಲರ ಪ್ರಾಬ್ಲಮ್
ರಾಜಕೀಯವಾದದ್ದಲ್ಲ. ಇಸ್ರಾಯಲ್ಸ್ ಪ್ರಾಬ್ಲಮ್ ವಾಸ್ ನಾಟ್ ಮೇನ್ಲಿ ಕೇವಲ ಅದು ಪೊಲಿಟಿಕ್ಸ್ ಅಲ್ಲ, ಇಟ್ ಇಸ್ ಸ್ಪಿರಿಚುವಲ್ ಪ್ರಾಬ್ಲಮ್. ನಾವು ಯೋಚನೆ ಮಾಡ್ತೀವಿ ಅವ್ರದ್ದು ಅಯ್ಯೋ ರಾಜಕೀಯ ಅಲ್ಲ, ಆತ್ಮಿಕವಾದ ತೊಂದರೆ. ಕೆಲವರು ಯೋಚನೆ ಮಾಡ್ತಾರೆ ಕಂಪನಿದು ಪ್ರಾಬ್ಲಮ್, ಕೆಲವರು ಯೋಚನೆ ಮಾಡ್ತೀರಾ ಅಯ್ಯೋ ನನ್ನ ಜೀವನನೇ ಹಿಂಗೆ. ಇಲ್ಲ ಬ್ರದರ್, ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡೋದಕ್ಕೆ ದೇವರಿಗೆ ಇಚ್ಛೆ ಇದೆ. ಆದರೆ ನಿನ್ನನ್ನು ಹಿಡಿದಿಟ್ಟಿರುವ ಪಾಪಗಳಿದೆ. ಆಮೇಲೆ ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ಆಫ್ ಪೊಲಿಟಿಕಲ್, ಇಟ್ ಈಸ್ ದ ಪ್ರಾಬ್ಲಮ್ ಆಫ್ ಸ್ಪಿರಿಚುವಲ್. ಇಸ್ರಾಯೇಲರಲ್ಲಿ ಇದ್ದಿದ್ದು ಆತ್ಮಿಕತೆ ನಷ್ಟವಾಯಿತು. ಇವತ್ತು ಕೆಲ ಕುಟುಂಬಗಳನ್ನು ನೀವು ಲೆಕ್ಕ ಹಾಕಿ ನೋಡ್ರಿ, ಏನೊಂದು ಸಮಾಧಾನ ಇಲ್ಲ, ಒಂದು ಸಂತೋಷ ಇಲ್ಲ, ಹೆಂಗೋ ಬದುಕಬೇಕು, ಬದುಕ್ತಾ ಇದ್ದೀವಿ. ಸ್ತೋತ್ರ, ಹಲ್ಲೆಲೂಯಾ. ದಿಸ್ ಇಸ್ ನಾಟ್ ಗಾಡ್ಸ್ ಫ್ಯಾಮಿಲಿ. ಅದು ದೇವರ ಕುಟುಂಬ ಅಲ್ಲ. ಹೆಂಗಾದರೂ ಹಂಗೆ ಬದುಕೋದಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತೆಯೂ ನಿನ್ನ ಸುತ್ತಲೂ ಊಟದ ಮನೆಯಲ್ಲಿ ಕುಳಿತುಕೊಳ್ಳುವಂಥ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆಯೂ. ಕಮ್ ಆನ್ ಸಂಬಡಿ. ದೇವರು ಇಷ್ಟಪಡೋದು ಅದೇ ಕಣ್ರಿ. The joyful family, God-fearing family, ದೇವರಲ್ಲಿ ಭಯಭಕ್ತಿ ಉಳ್ಳ ಕುಟುಂಬ, ಸಂತೋಷಭರಿತವಾಗಿರುವ ಕುಟುಂಬ. ಎಲ್ಲಿದೆ? ಹೇಳೋದು ಅಯ್ಯೋ ನನಗೆ 108 ಪ್ರಾಬ್ಲಮ್ಮು, ಕೆಲಸದ ಪ್ರಾಬ್ಲಮ್ಮು, ಅವ್ರ ಪ್ರಾಬ್ಲಮ್ಮು, ಇವ್ರ ಪ್ರಾಬ್ಲಮ್ಮು, ಸಾಲದ ಪ್ರಾಬ್ಲಮ್ಮು, ರೋಗದ ಪ್ರಾಬ್ಲಮ್ಮು. ಸರ್, ಇದೆಲ್ಲ ಪ್ರಾಬ್ಲಮ್ಗಿಂತ ದೊಡ್ಡ ಪ್ರಾಬ್ಲಮ್ ನಿನ್ನ ಆತ್ಮಿಕ ವಿಷಯದಲ್ಲಿ ಪ್ರಾಬ್ಲಮ್ ಇದೆ. ಇಸ್ರಾಯೇಲ್ ಜನರ ಇದು ರಾಜಕೀಯವಾದ ಪ್ರಾಬ್ಲಮ್ ಅಲ್ಲ, ಆತ್ಮಿಕವಾದ ಪ್ರಾಬ್ಲಮ್. ವೈ ದಿಸ್ ಪ್ರಾಬ್ಲಮ್? ಕಾರಣ ದೇವರು ಹೇಳಿದ್ರು, ಗಾಡ್ ಹ್ಯಾಡ್ ವಾರ್ನ್ ನಾಟ್ ಟು ವರ್ಷಿಪ್ ಅದರ್ ಗಾಡ್ಸ್. ಇವರಿಗೆ ಹೇಳಿದ್ರು, ನಾನಲ್ಲದೆ ನಿಮಗೆ ಅನ್ಯ ದೇವರುಗಳು ಇರಬಾರ್ದು. ಏ ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ನಾನಲ್ಲದೆ ನಿಮಗೆ ಅನ್ಯ ದೇವರುಗಳು ಇರಬಾರದು. ಯೆಹೋವನೆಂಬ ದೇವರು ನಾನೇ, ನಾನೊಬ್ಬನೇ ನಿಮಗೆ ಕರ್ತನು. ಹಲ್ಲೆಲೂಯಾ. ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ, ನೀರಿನ ಒಳಗಡೆ ಯಾವುದೇ ಮೂರ್ತಿಗಳನ್ನು ಉಂಟು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು, ಅವುಗಳನ್ನು ನಮಸ್ಕರಿಸಬಾರದು. ನಾನೇ ಯೆಹೋವ ದೇವರು ಎಂದು. ಹಲ್ಲೆಲೂಯಾ. ಅಲ್ಲಿ ಪ್ರಾಬ್ಲಮ್ ಆಯಿತು, ಅಲ್ಲಿ ಪ್ರಾಬ್ಲಮ್ ಆಯಿತು. ನೀವು 6ನೇ ಅಧ್ಯಾಯದ 8 ಮತ್ತು 10ನೇ ವಾಕ್ಯವನ್ನು ಹೋದ್ರಿ. ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳಿಸಿದನು. ಅವನು ಬಂದು ಅವರಿಗೆ ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳ್ರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರೆತಂದೆನು, ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದ ಅಲ್ಲದೆ ಬೇರೆ ಎಲ್ಲ ಬಾಧಕರಿಂದಲೂ. ನೋಡ್ರಿ, ಅಂಡರ್ಲೈನ್ ಮಾಡ್ಕೊಳ್ರಿ, ಬೇರೆ ಎಲ್ಲ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಅಟ್ಟಿ ಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು.
ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ವೇರ್ ಇಸ್ ದ ಪ್ರಾಬ್ಲಮ್? ಮಾತು ಕೇಳದೇ ಇರೋದು. ಇದೀರಾ ನೀವು ನನ್ನ ಜೊತೆ? ಕೆಲವರು ಮಾತೇ ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ಪಾಸ್ಟರ್ ಮಾತು ಕೇಳಲ್ಲ, ತಂದೆ ತಾಯಿ ಮಾತು ಕೇಳಲ್ಲ, ಲೆಕ್ಚರರ್ ಮಾತು ಕೇಳಲ್ಲ, ಅಧಿಕಾರಿಗಳು ಅಧಿಪತಿಗಳ ಮಾತುಗಳು ಕೇಳಲ್ಲ. ಡಿಸ್ಒಬೀಡಿಯನ್ಸ್ ಕೇಳಲ್ಲ. ಈಗೇನು ನಾವು ಹಿಂಗೆ ಸ್ತೋತ್ರ ಹೇಳ್ದೆ ಇದ್ದಾಗ ನನಗೊಂದು ಚಿಕ್ಕ ಸಂಶಯ. ಆಮೇಲೆ they had turned away from him. ದೇವರಿಂದ ದೂರ ಆಗ್ತಾ ಇದ್ದಾರೆ. ನೋ ಸಪರೇಷನ್, ನೋ ಬೇರ್ಪಡುವಿಕೆ, ಅಡ್ಜಸ್ಟ್ ಆಗೋದು, ಇಜ್ಜೋಡಾಗ್ಬಿಡೋದು. ಈ ಕಾರ್ಯದಲ್ಲಿ ದೇವ ಮಕ್ಕಳು ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ನಿಮ್ಮನ್ನು ಎಲ್ಲಿ ತಗೊಂಡೋಗಿ ಹಾಕಿದ್ರು, ಯಾವ ಪಟ್ಟಣದಲ್ಲಿ ಹಾಕಿದ್ರು, ಯಾವ ಗುಂಪಿನ ಜನರ ಮಧ್ಯದಲ್ಲಿ ಹಾಕಿದ್ರು, ನೀನು ಯೆಹೋವನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜನಾಂಗ. ದೇವರು ನಿನ್ನನ್ನು ಬೇರ್ಪಡಿಸಿದವನ ಸ್ವರಕ್ತದಿಂದ ದೇವರು ನಿನ್ನನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ಒಡಂಬಡಿಕೆ ಮಾಡಿಕೊಂಡಿರೋ ನೀನು ಎಲ್ಲಿ ತಗೊಂಡಾಗ ಹಾಕಿದ್ರು. ಸ್ತೋತ್ರ. ದಾನಿಯೇಲನನ್ನು ತಗೊಳ್ರಿ, ಯೋಸೇಫನನ್ನು ತಗೊಳ್ರಿ, ಎಲ್ಲಿ ತಗೊಂಡೋಗಿ ಹಾಕಿದ್ರು ಸರಿ. ಸದ್ರಕ್ ಮೇಷಕನ್ನು ತಗೊಳ್ರಿ, ಅವರಿದ್ದ ವಾತಾವರಣ ಅದ್ರ ಜೊತೆ ಇಜ್ಜೋಡ ಆಗ್ಬೋದಾಗಿತ್ತು. ಇದರ ಒಳಗಡೆ ಕೆಲ ವಿಶ್ವಾಸಿಗಳು ಇಜ್ಜೋಡಾಗ್ಬಿಡ್ತೀರಾ. ಸ್ತೋತ್ರ. ಹೆಂಗಿಜ್ಜೋಡಾಗ್ತೀರಾ? ನಮ್ಮ ಹಳೆಯ ನೆಂಟರು, ಅಯ್ಯೋ ದೂರ ಸಂಬಂಧಿ, ಅವ್ರು ನಮ್ಮನ್ನು ಕರೆದಿದ್ದಾರೆ. ಸ್ತೋತ್ರ. ದೂರ ಸಂಬಂಧಿ ಅಲ್ಲ, ನಿನ್ನ ಒಡ ಹುಟ್ಟಿದವರಾದರು. ನಾನು ಮತ್ತೊಮ್ಮೆ ಹೇಳ್ತೇನೆ, ದೂರ ಸಂಬಂಧಿಗಳಲ್ಲ, ನಿನ್ನ ಒಡ ಹುಟ್ಟಿದವರಾದರು. ಯು ಆರ್ ನಾಟ್ ಕಾಂಪ್ರಮೈಸಿಂಗ್. ನೀನು ಇಜ್ಜೋಡ ಆಗೋದಿಲ್ಲ. ಹಲ್ಲೆಲೂಯಾ. ದ ಪ್ರಾಬ್ಲಮ್, ಇವರ ಪ್ರಾಬ್ಲಮ್. ಆದರೆ ಇವರು ಮಾತು ಕೇಳೋದಿಲ್ಲ. ಪಾಸ್ಟ್ರನ್ನ ನೀವು ಹೋಗೋ ಕಡೆ ಎಲ್ಲ ನಿಮ್ಮನ್ನು ನೋಡ್ಕೊಂಡು ಇರ್ತೀವಿ. ನಮಗೇನಾದ್ರೂ ಅವಶ್ಯಕತೆನೂ ಇಲ್ಲ. ಸ್ತೋತ್ರ. ಸಿಸ್ಟರ್ ಎಲ್ಲೋಗಿದ್ರಿ, ಏನೇನು ಮಾಡಿದ್ರಿ, ಏನೇನು ತಿಂದ್ರಿ, ಯಾರ್ಯಾರ ಹತ್ರ ಮಾತಾಡಿದ್ರಿ, ಇದು ಕೇಳೋಕ್ಕೆ ನಾವೇನು CIDಗಳ? ನಾವು ಪಾಸ್ಟ್ರುಗಳು. ಉಪದೇಶ ಮಾಡ್ತಾ ಇದ್ದೀವಿ. ಕೇಳೋದಕ್ಕೆ ಮನಸ್ಸಿದ್ರೆ ಕೇಳು, ಬೇಡ ಅಂದರೆ ಮನೆಗೆ ಹೋಗು. ಸ್ತೋತ್ರ. ನಿನ್ನ ಜೀವನಕ್ಕೆ ಉತ್ತಮವಾದದನ್ನು ಹೇಳ್ಕೊಡ್ತಾ ಇದ್ದೀವಿ. ಇಸ್ರಾಯೇಲ್ ಜನರಲ್ಲಿ ಬಂದ ಮಿಸ್ಟೇಕ್, ದೇ ಡೋಂಟ್ ಲಿಸನ್. ಅವ್ರು ಕೇಳಲ್ಲ ಮಾತನ್ನು. ಅವ್ರ ಮಾತು ಕೇಳಲಿಲ್ಲ. ಏನಾಯಿತು? ಇಸ್ರಾಯೇಲ್ ಜನರ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸೋದಕ್ಕೆ ಮುಂಚೆ ಅವರ ಆತ್ಮಿಕ ಕಂಡೀಷನ್ ಅನ್ನು ದೇವರು ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಏ ಕಮಾನ್, ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್, ಯು ಆರ್ ಎ ಸ್ಪಿರಿಚುವಲ್ ವುಮೆನ್. ನೀನು ಆತ್ಮಿಕ ದೇವದಾಸನು, ದೇವದಾಸಿ, ನೀನು ದೇವರ ಮಗ, ದೇವರ ಮಗಳು.
ನಿನ್ನ ಆತ್ಮಿಕ ಕಂಡೀಷನ್ ನೋಡ್ರಿ. ಕೀರ್ತನೆಗೆ ಬನ್ನಿರಿ, ಕೀರ್ತನೆ 81ಕ್ಕೆ ಬನ್ನಿ. 81ನೇ ಕೀರ್ತನೆ, ಇಟ್ಸ್ ಅ ಬ್ಯೂಟಿಫುಲ್ ವರ್ಸ್. 81ನೇ ಕೀರ್ತನೆ ಅದರ 13 ಮತ್ತು 14ನೇ ವಾಕ್ಯವನ್ನು ನೋಡ್ರಿ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನ ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನೋಡಿದ್ರ, ನನ್ನ ಪ್ರಜೆಗಳಾದ, ಅಲ್ಲಿ ದೇವರು ಅಡ್ರೆಸ್ ಮಾಡ್ತಾ ಇರೋದು ಏನು ಗೊತ್ತಾ? ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. 1ನೇ ಕೀರ್ತನೆ ಏನು ಹೇಳುತ್ತೆ? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರ ಸಂಗಡ ಕೂತುಕೊಳ್ಳದೆ. ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ನಡೆಯೋದು ಎಲ್ಲ ದೇವರು ಫಸ್ಟೇ ಹೇಳ್ಬಿಟ್ರು. ತಿರ್ಗಾ 81ನೇ ಕೀರ್ತನೆಯಲ್ಲಿ ರಿಪೀಟ್ ಹೇಳ್ತಾ ಇದ್ದಾರೆ, ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ಹಲ್ಲೆಲೂಯಾ. ಹಾಗಾದರೆ ದೇವರ ಮಾತನ್ನು ಕೇಳುವವರು, ದೇವರ ಮಾರ್ಗದಲ್ಲಿ ನಡೆಯುವವರಿಗೆ ಒಳ್ಳೆಯದು, ಎಷ್ಟೋ ಒಳ್ಳೆಯದು. ದೇ ಆರ್ ದ ಬ್ಲೆಸ್ಡ್ ಒನ್ಸ್. ಹೇಯ್, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀನು ಕೇಳಲ್ಲ, ನಿನ್ನ ಮೊಂಡ್ತನ ನೋಡ್ರಿ. ಕೆಲವರಿಗೆಲ್ಲ ಬುದ್ಧಿ ಹೇಳೋಕ್ಕೆ ಹೋಗಲ್ಲ ನಾನೀಗ. ನಾವು ಹೇಳೋದು ನಿಲ್ಲಿಸ್ಬಿಟ್ಟೆ, ನಾನು ತಿತ್ಕೊಳಲ್ಲ. ಮೊನ್ನೆ ಯಾರೋ ಕೇಳಿದ್ರು, ಇಲ್ಲ ಪಾಸ್ಟ್ರೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಇಷ್ಟೆಲ್ಲ ಹೇಳಿದ್ರು, ಈ ವ್ಯಕ್ತಿಯ ಜೀವನದಲ್ಲಿ ಸ್ವಲ್ಪನೂ ಬದಲಾವಣೆ ಬರೋದೇ ಇಲ್ವಲ್ಲ, ಏನಕ್ಕೆ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ ಸಿಸ್ಟರ್, ಯೇಸು ಸ್ವಾಮಿ ಒಳ್ಳೆಯ ಬಡಗಿ, ಹೌದಲ್ವಾ? ಹೌದಲ್ಲ? ಯೇಸು ಸ್ವಾಮಿ ಒಳ್ಳೆಯ ಬಡಗಿ. ಅವನ ಕೈಗೆ ಮರ ಸಿಕ್ಕಿದ್ರೆ ಅದಕ್ಕೊಂದು ರೂಪ ಕೊಡ್ತಾನೆ. ಆಮೇಲೆ ರೂಪ ಕೊಡ್ತಾನೆ. ಅದಕ್ಕೊಂದು ಶಿಲ್ಪಿ, ಈ ಕಾರ್ಪೆಂಟರ್ ಬಡಗಿ ಕೈಗೆ ಒಂದು ಮರ ಸಿಕ್ಕಿದ್ರೆ ಅದಕ್ಕೊಂದು ಶೇಪ್ ಕೊಡ್ತಾನೆ. ಅದು ಬಟ್ಲಾಗ್ಬೋದು, ಏನಾದರೂ ರೂಪ ಆಗ್ಬೋದು. ಮೂಗು ಕಣ್ಣು ಎಲ್ಲ ಕರೆಕ್ಟಾಗಿ ಕೆತ್ತಿ ನೋಡಿದ್ರೆ ಅಪ್ಪ ಏನು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾನೆ ಅಂತಾರೆ. ಬಡಗಿಯ ಕೆಲಸ ಅದು. ಈ ಬಡಗಿ ಕೆಲ ಮರಗಳನ್ನು ತಗೊಳ್ಳುವಾಗ ಎಲ್ಲ ಮರಗಳನ್ನು ತಗೊಳ್ಳಲ್ಲ, ಒಂದೊಂದಕ್ಕೂ ಒಂದೊಂದು ಮರ ಇದೆ. ಸ್ತೋತ್ರ. ಕೆಲವೊಂದು ಹೇಳಿದ ಮಾತು ಕೇಳೋ ಮರ ಇದೆ, ಇನ್ನು ಹೇಳಿದ ಮಾತು ಕೇಳದೇ ಇರೋ ಮರಗಳು ಇದೆ. ಗಟ್ಟಿ, ಇಲ್ಲಿ ಚಿಸಲಿಟ್ಟು ಇಲ್ಲಿ ಹೊಡೆದ್ರೆ ಅಲ್ಲಿ ಎಗರುತ್ತೆ. ಸ್ತೋತ್ರ. ಇತ್ ಕಡೆ ಕರೆದ್ರೆ ಹತ್ತು ಕಡೆ ಹೋಗ್ತವೆ. ಸ್ತೋತ್ರ. ಇಲ್ಲಿ ಉಪದೇಶ ಮಾಡಿದ್ರೆ ನಮಗದು ಎಫೆಕ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ಕಡೆ ಏನಾದರೂ ಎಗರ್ತಾರೆ. ಈ ಗಂಟು ಮರದಲ್ಲಿ ಯಾರಾದರೂ ಶಿಲ್ಪಿಗಳು, ಗಂಟು ಇರುತ್ತೆ ನೋಡಿ ಮರ, ಯಾವುದಾದ್ರೂ ಶಿಲ್ಪಿ ಆ ಗಂಟು ಮರದಲ್ಲಿ ರೂಪ ಕೊಡಕ್ಕೆ ಹೋಗ್ತಾನೆ? ಯಾಕೆ ಹೇಳಿ? ಅದನ್ನು ನಿಧಾನಕ್ಕೆ ಚಿಸಲ್ ತಗೊಂಡು ಇಲ್ಲಿ ಕೆತ್ತಿದ್ರೆ ಇನ್ನೊಂದು ಕಡೆ ಎಗರುತ್ತೆ, ಅಲ್ಲಿ ಕೆತ್ತಿದ್ರೆ ಇನ್ನೊಂದು ಕಡೆ ಎಗರೋಗುತ್ತೆ. ಕಡೆಗೆ ಇವನು ಬೇಸತ್ತಾಗ್ತಾನೆ. ಆಮೇಲೆ ಹಂಗೆ ಕೆಲ ವಿಶ್ವಾಸಿಗಳು ಎಷ್ಟು ಹೇಳಿದ್ರು ಕೇಳಲ್ಲ. ನೀವು ನನ್ನ ಮಾತನ್ನು ಕೇಳಿ ಆತನ ಮಾರ್ಗದಲ್ಲಿ ನಡೆದಿದ್ರೆ ಎಷ್ಟೋ ಒಳ್ಳೆಯದು. ಸ್ತೋತ್ರ. ಮಾತು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ಮಾರ್ಗದಲ್ಲಿ ನಡೆಯಲ್ಲ, ಅವ್ರದ್ದೇ ತೋಚಿದ ರೀತಿ. ಈ ನೋಡ್ರಿ, ಇವರ ಅಸೋಸಿಯೇಷನ್ಸು ಹಂಗೆ ಇರುತ್ತೆ. ಜ್ಞಾನಿಗಳ ಸಹವಾಸದಿಂದ ಜ್ಞಾನ ಉಂಟಾಗುತ್ತೆ ಅಲ್ವಾ? ಫೈಂಡ್ ಎ ಫ್ರೆಂಡ್. ನಿನ್ನ ಜೊತೆಗಾರ ಯಾರು ಅಂತ ನೀನು ಯೋಚನೆ ಮಾಡೋಕ್ಕೆ. ಜ್ಞಾನಿಗಳ ಸಹವಾಸದಿಂದ ದ ಮೆನಿ ಕೌನ್ಸಿಲ್ಸ್ ಕಮಿಂಗ್ ಟುಗೆದರ್, ಒಟ್ಟಿಗೆ ಬರುವಾಗ ಆಮೇಲೆ ಇನ್ನು ಜ್ಞಾನ ಹೆಚ್ಚಾಗುತ್ತೆ. ಈ ಶಾಲೆಗೆ ಮಕ್ಕಳು ನೋಡ್ರಿ, ಈ ಕಡೆ ಬೆಂಚಿಗೆಲ್ಲ ಕುಣ್ಸೋರು ಯಾರನ್ನ? ಲಾಸ್ಟ್ ಬೆಂಚಲ್ಲಿ ಚೆನ್ನಾಗಿ ಓದೋ ಮಕ್ಕಳನ್ನೆಲ್ಲ ಫಸ್ಟ್ ಬೆಂಚಲ್ಲಿ ಕುಣಿಸ್ವಿ. ಅದಕ್ಕೆ ನಾವು ನೋಡಿ ಫಸ್ಟ್ ಬೆಂಚಲ್ಲಿ ಪಾಸ್ಟರ್ಗಳನ್ನೆಲ್ಲ ಕುಣಿಸಿದ್ವಿ, ಪಾಸ್ಟರ್ ಅಮ್ಮಂದಿರನ್ನು ಕುಣಿಸಿದ್ವಿ.
ಹೋಗ್ತಾ 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 ಲಾಸ್ಟಲ್ಲಿ ಯಾರು ಗೊತ್ತಾ? ಸೋತ್ರ. ಲೇಟಾಗಿ ಬಂದು ಬೇಗನೆ ಹೋಗೋದಕ್ಕೆ ಕಾಯ್ತಾ ಇರುವಂಥವ್ರು. ಎಲ್ಲಿ ಹೋದ್ರೂ ನಮ್ಮನ್ನೇ ಆಗ್ತಿರಲ್ಲ ನೀವು. ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ. ಗಮನಿಸ್ರಿ, ಲಾಸ್ಟ್ ಬೆಂಚ್ಗಳಲ್ಲಿ ಏನಕ್ಕೆ ಕುಣಿಸ್ತಾರೆ? ಲಾಸ್ಟ್ ಬೆಂಚ್ಗಳಲ್ಲಿ ಎತ್ತರ ದಪ್ಪಕ್ಕೆ ಹೇಳಿದ್ರೆ ಕೇಳಿದ್ರೆ ಇರೋಂಥವ್ರು ಎಷ್ಟು ಉಪದೇಶ ಮಾಡಿದ್ರು, ಎಷ್ಟು ಪಾಠ ಹೇಳಿದ್ರು ತಲೆಗೆ ಹೋಗಲ್ಲ ಇವರಿಗೆ. ಅವರೆಲ್ಲ ಲಾಸ್ಟ್ ಬೆಂಚ್ಗಳು. ಆಮೇಲೆ ನೋಡ್ರಿ, ಅವ್ರ ಫ್ರೆಂಡ್ಸೇ ಅವ್ರ ಜೊತೆ ಇರ್ತಾರೆ. ಸೋತ್ರ. ಒಬ್ಬ ದಡ್ತನ ಮಾಡಿದ್ರೆ ಇನ್ನೊಬ್ಬ ಲೇ ಅದು ದಡ್ತನ ಕಣೋ ಅಂತ ಹೇಳೋನಿರಲ್ಲ. ಇವನು ಅವನಿಗಿಂತ ಪರಮ ದಡ್ಡ ಇರ್ತಾನೆ. ಅವನಿಗೆ ಹೇಳ್ತಾನೆ ನೀನು ಮಾಡಿದ್ದು ಸೂಪರ್ ಕಣೋ ಅಂತ. ಫಸ್ಟ್ ಬೆಂಚ್ ಇರೋರು ಕೇಳ್ರಿ, ಬೇಡಕೊಂಡ್ರು ಹಂಗಲ್ಲ, ಬೇಡಕೊಂಡ್ರು. ಹೇಯ್ ನೋಡೋ ಗಾಂಧಿ ಅವನ್ನ ಗೇಲಿ ಮಾಡಾಕ್ಬಿಡ್ತಾರೆ. ಕರೆಕ್ಟಾ? ನಾನು ಕಾಲೇಜು ಶಾಲೆ ಎಲ್ಲ ಮುಗಿಸ್ಕೊಂಡು ಬಂದಿರೋವನೇ, ಹೌದಾ? ನೀವು ಒಳ್ಳೇದೇನಾದ್ರೂ ಮಾಡಕ್ಕೆ ಹೋಗ್ರಿ, ನಿಮ್ಮನ್ನು ಬೇರೆ ಥರ ಫ್ರೇಮ್ ಮಾಡ್ತಾರೆ. ನಿಮ್ಗೆ ಯಾರು ಇಷ್ಟ ಆಗೋದು ಆ ಟೈಮಲ್ಲಿ? ನಿಮ್ಮ ಥರ ದಡ್ಡ, ನಿಮ್ಮ ಥರ ಮೂರ್ಖ, ಅವರೇ ನಿನ್ನ ಫ್ರೆಂಡು. ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಇಸ್ರಾಯೇಲ್ ಜನರಲ್ಲೂ ಅದೇ ಪ್ರಾಬ್ಲಮ್. ದೇವರ ಮಾತು ಕೇಳಲಿಲ್ಲ, ದೇವರ ಮಾರ್ಗದಲ್ಲಿ ನಡೀಲಿಲ್ಲ. ನಡೆದಿದ್ರೆ ಎಷ್ಟೋ ಒಳ್ಳೆಯದಾಗ್ತಿತ್ತು. ಸ್ವಲ್ಪ ಮುಂದೆ ಹೋಗ್ಲಾ? ನೋಡ್ರಿ, ಮುಂದಿನ ವಾಕ್ಯ ನೋಡ್ರಿ. ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ನೀನು ಇಷ್ಟೊಂದು ಸ್ಟ್ರಗಲ್ ಮಾಡಬೇಕಾಗಿಲ್ಲ, ಇಷ್ಟು ಕಷ್ಟ ಬೀಳೋ ಅವಶ್ಯಕತೆ ಇಲ್ಲ, ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಬಾಬತ್ತೆ ಇರಲಿಲ್ಲ. ನಿನಗೆ ವಿರುದ್ಧವಾಗಿ ಬರುವ ಶತ್ರುಗಳನ್ನು ನನ್ನ ದೇವರೇ ಹ್ಯಾಂಡಲ್ ಮಾಡ್ತಾ ಇದ್ದ. ಯುದ್ಧವು ಯೆಹೋವನಿಗೆ ಉಳ್ಳದು. ನೀನೇ ಹ್ಯಾಂಡಲ್ ಮಾಡಕ್ಕೆ ಹೋದೆ, ನಿನ್ನಿಷ್ಟಕ್ಕೆ ಹೋದೆ, ನಿನ್ನ ತೋಳ್ಬಲ ತೋರ್ಸಕ್ಕೆ ಹೋದೆ. ಐ ಕ್ಯಾನ್ ಡೂ, ನಾನೇ ಮಾಡಬಲ್ಲೆ ಎಂದೆಲ್ಲ ಹೇಳ್ದೆ. ದಟ್ ಈಸ್ ದ ಪ್ರಾಬ್ಲಮ್. ನೀನು ನನ್ನ ಮಾತಿಗೆ ವಿಧೇಯರಾಗಿದ್ದರೆ, ದೇವರ ಮಾತನ್ನು ಕೇಳಿದ್ರೆ ಪ್ರೈಸ್ ಗಾಡ್, ನಿಮಗೆ ಒಳ್ಳೇದಾಗ್ತಿತ್ತು. ನಾನು ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ಆಮೇನ್. ನಿನಗೆ ವಿರುದ್ಧವಾಗಿ ಬರುವ ಶತ್ರುಗಳು ಅವರು ಎಷ್ಟೇ ಪ್ರಬಲವಾಗಿದ್ದರು, ಯು ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು ನೀನೇ ತಲೆ ಕೆಡಿಸ್ಕೊತಿದೀಯಾ, ನೀನೇ ಅನುಭವಿಸ್ತಾ ಇದೀಯಾ. ಯಾಕೆ? ವೇರ್ ಇಸ್ ದ ಪ್ರಾಬ್ಲಮ್? ದ ಪ್ರಾಬ್ಲಮ್ ನಂಬರ್ 1, ಯು ಆರ್ ನಾಟ್ ಲಿಸ್ನಿಂಗ್ ಟು ಗಾಡ್. ನೀನು ದೇವರ ಮಾತನ್ನು ಕೇಳ್ತಾ ಇಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಇದು ಮುಖ್ಯವಾದ ಪ್ರಾಬ್ಲಮ್. ನೋಡ್ರಿ, ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾನು ನನ್ನ ಕಣ್ಣುಗಳನ್ನು ಪರ್ವತದ ಕಡೆಗೆ ಎತ್ತುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ನನ್ನ ಸಹಾಯವು ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಭಕ್ತ ನೋಡೋದು ದೇವರ ಮುಖ. ಸ್ತೋತ್ರ. ಸ್ವಂತ ಇಷ್ಟದಲ್ಲಿ ಜೀವಿಸೋನು ಅವರಿವರ ಕೈ ನೋಡ್ತಾ ಇರ್ತಾನೆ. ಸ್ತೋತ್ರ. ಆಮೇಲೆ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದಯವಿಟ್ಟು ಕೇಳುವ ವಿಷಯದಲ್ಲಿ ತೀಕ್ಷ್ಣತೆ ಇರಲಿ ಅಂತ ಹೇಳಿ. ಕೇಳೋ ವಿಷಯದಲ್ಲಿ ತೀಕ್ಷ್ಣತೆ ಉಳ್ಳವರಾಗಿರು. 66ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟು ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು.
ನಾನು ಸೇವಿಸುವ ದೇವರು ಕಾಂಜಿ ಪಿಂಜಿ ದೇವರು ಅಲ್ಲ. ಅವನ ಕೈ ಮೋಟುಗೈ ಅಲ್ಲ. ಕೇಳಲಾರದಂತೆ ಅವನ ಕಿವಿಯು ಕಿವಿಡಲ್ಲ. ರಕ್ಷಿಸಲಾರದಂತೆ ಅವನ ಕೈ ಮೋಟುಗೈ ಅಲ್ಲ. ನಿನ್ನ ಮುಂದೆ ಶತ್ರುಗಳು ಮುದುರ್ಕೊಳ್ಳೋ ಹಾಗೆ ಮಾಡ್ತಾನೆ ದೇವರು. Come on, somebody shout hallelujah. You just listen to God. ನೀ ದೇವರ ಮಾತನ್ನ ಕೇಳು. It is not the problem of political. It is the problem of spiritual. ನಿನ್ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಸಾಲ, ರೋಗ, ಮತ್ತೊಂದು ಮಗದೊಂದು, ಊರವ್ರ ಕತೆ ಹೇಳ್ಬೋದು, ಅವ್ರನ್ನ ಬ್ಲೇಮ್ ಮಾಡೋದು, ಇವ್ರನ್ನ ಬ್ಲೇಮ್ ಮಾಡೋದು. ಕಮ್ ಆನ್, ಇಟ್ ಈಸ್ ನಾಟ್ ದಟ್ ಪ್ರಾಬ್ಲಮ್. ಇಟ್ ಈಸ್ ದ ಕ್ಲಿಯರ್ಲಿ ಸ್ಪಿರಿಚುವಲ್ ಪ್ರಾಬ್ಲಮ್. ಯಾಕೋಬನ ಪತ್ರಿಕೆ ಹೇಳುತ್ತೆ, ಏನು ಹೇಳ್ತಾರೆ? ಕೇಳೋ ವಿಷಯದಲ್ಲಿ ತೀಕ್ಷ್ಣವಾಗಿರ್ಬೇಕು. ಮಾತಾಡೋದು ನಿಧಾನ, ಕೇಳೋ ವಿಷಯದಲ್ಲಿ ಹೆಂಗಿರ್ಬೇಕಂತೆ? ಶಾರ್ಪ್ ಆಗಿರ್ಬೇಕು, ತೀಕ್ಷ್ಣವಾಗಿರ್ಬೇಕು. ಏನು ಹೇಳ್ತಾ ಇದ್ದಾರೆ ಕೆಲವರು ನೋಡ್ರಿ, ನೀವು ನೋಡ್ರಿ, ಬೇಕಾದ್ರೆ ಪ್ರಸಂಗ ಮಾಡೋ ಟೈಮಲ್ಲಿ ಅವರು ಎಲ್ಲೆಲ್ಲೋ ನೋಡೋದು, ಏನೇನೋ ಮಾಡೋದು. ಅವಾಗ ಇವ್ರು ಜರ್ತಾರಿನ, ರೇಷ್ಮೆನೋ, ಕಾಂಚೀವರಮ, ಪಟ್ಟು ಸಾರಿನಾ, ಸೋತ್ರ. ಅವಾಗ ರನ್ನ, ಮುನ್ನ, ಚಿನ್ನ, ಬಾಪು, ಊಟ ಮಾಡು, ತಿನ್ನು ಸಭೆಯಲ್ಲಿ ವಾಕ್ಯ ಮಾತಾಡೋ ಟೈಮಲ್ಲಿ ಕೇಳೋ ವಿಷಯದಲ್ಲಿ ತೀಕ್ಷ್ಣತೆ ಇರಬೇಕು. ನನ್ನ ಮಾತು ಕೇಳಿದ್ರೆ, ನನ್ನ ಮಾರ್ಗದಲ್ಲಿ ನಡೆದಿದ್ರೆ ಎಷ್ಟು ಒಳ್ಳೇದಾಗ್ತಾ ಇತ್ತು. ಶತ್ರುಗಳು ನಿನ್ನ ಮುಂದೆ ಮುದುರ್ಕೊಳ್ತಾ ಇದ್ರು. ಇವತ್ತು ಶತ್ರುಗಳು ನಿನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಶತ್ರುಗಳು ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಒಂದು ಬಿಟ್ಟು ಮತ್ತೊಂದೇನೋ ರೀತಿಯಲ್ಲಿ ಪ್ರಾಬ್ಲಮ್ಗಳು ಬರ್ತಾನೆ ಇದೆ. ವಾಟ್ ಇಸ್ ದ ಪ್ರಾಬ್ಲಮ್? ದಟ್ಸ್ ಅಬ್ಸಲ್ಯೂಟ್ಲಿ ಸ್ಪಿರಿಚುವಲ್ ಪ್ರಾಬ್ಲಮ್, ಆತ್ಮಿಕ ಪ್ರಾಬ್ಲಮ್. ಜಡ್ಜಸ್ ಚಾಪ್ಟರ್ 3 6 ಮತ್ತು 7ನೇ ವಾಕ್ಯ ನೋಡ್ರಿ. 6 ಮತ್ತು 7ನೇ ವಾಕ್ಯ. ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯೆಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನ ಸೇವಿಸಿದರು. ಇವ್ರ ಪ್ರಾಬ್ಲಮ್ ಏನ್ ಗೊತ್ತಾ? ಅಡ್ಜಸ್ಟ್ಮೆಂಟ್. ಅವರ ಕನ್ಯೆಯರನ್ನ, ಮದುವೆ ವಿಷಯ ಬಂದ್ರೆ ಎಲ್ಲ ವಿಶ್ವಾಸನೂ ಪಕ್ಕದಲ್ಲಿ, ಮದುವೆ ವಿಷಯ ಬಂದ್ರೆ ಬೇರ್ಪಡುವಿಕೆ ಪಕ್ಕಕ್ಕೆ. ಹೆಂಗ ಒಂದು ಮದುವೆ ನಡ್ಕೊಂಡ್ಬಿಡ್ಲಿ, ಆಮೇಲೆ ಸರಿ ಆಗ್ತಾರೆ. ಹೆಂಗವ ಸರಿ ಆಗ್ತಾರೆ? ಪಾಸ್ಟರ್ ಮತ್ತೊಮ್ಮೆ ಓದಿ ಆ ವಾಕ್ಯನ. ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಮನೆಯ ಕನ್ಯೆಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನ ಸೇವಿಸಿದರು. ನೋಡಿದ್ರ ಎಲ್ಲಿ ಸ್ಟಾರ್ಟ್ ಆಗೋದು ಗೊತ್ತಾ? ಅದಕ್ಕೆ ಪಾಸ್ಟರ್ ಬಡ್ಕೊಳೋದು. ನನ್ನ ಮಕ್ಕಳು ಮದುವೆ ಆಗದಿರ ಮನೆ ಒಳಗಡೆ ನಿಂತಿದ್ರು ಪರವಾಗಿಲ್ಲ, ನಾನು ಎತ್ತಿ ಸಾಕಿದ ಮಕ್ಕಳನ್ನ ನಾನು ಬಲಿ ಕೊಡಬೇಕಾ? ಕೆಲ ತಂದೆ ತಾಯಿದಿರೇ, ನಿಮ್ಮ ಜೀವನದಲ್ಲಿ ಬೇರ್ಪಡುವಿಕೆ ಇರಲಿ, ವೆಯ್ಟ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ತಕ್ಕ ಕಾಲದಲ್ಲಿ ಒಂದು ಬಾಳ ಸಂಗಾತಿಯನ್ನು ದೇವರು ಒದಗಿಸ್ತಾನೆ. ಮದುವೆ ವಿಷಯ ಬಂದರೆ ಅವರವ್ರ ಇಷ್ಟ. ಆಮೇಲೆ ಬಂದ್ಬಿಟ್ಟು ಪಾಸ್ಟ್ರ್ ಹತ್ರ ಏನು ಮಾಡೋದು ಪಾಸ್ಟ್ರೆ, ನಮಗೇನೋ ಇಷ್ಟ ಇಲ್ಲ, ಆದರೆ ಹಿಂಗಾಗಿರೋದ್ರಿಂದ ನಮ್ಮ ಕಡೆಯವರೆಲ್ಲ ಕೇಳ್ತಾರೆ, ಅದಕ್ಕೆ ನಾವು ಈಗ ಸದ್ಯಕ್ಕೆ ಹಿಂಗೆ ಮಾಡಿಕೊಂಡು ಆಮೇಲೆ ಹಂಗೆ ವಾಪಸ್ ಬರ್ತೀವಿ ಅಂತ. ಎಲ್ಲಿ ಬರ್ತೀಯ? ನಿನ್ನ ಆಯುಸ್ಸಲ್ಲಿ ಬರಲ್ಲ. ನಾನು ಹೇಳೋದು ನಿಮ್ಮ ಕೋಪ ಇದ್ದರೆ ಸೋತ್ರ ಹೇಳ್ಬೇಡ್ರಿ. ನಾನು ಹೇಳಿದ ನಿಜ ಅಂದರೆ, ಸತ್ಯ ಅಂದರೆ ಅದಕ್ಕೆ ಒಪ್ಪೋರು ಮಾತ್ರ. ಇಸ್ರಾಯೇಲರು ಬಾಳ್
ಅಶೇರ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ನೋಡಿದ್ರ ನೀನು ಹೋಗಿ ಇಚ್ಚಾಡ ಆದ್ರೆ ಮತ್ತೆ ವಾಪಸ್ ಬರಲ್ಲ. ಒಮ್ಮೆ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ ನೀನು ಹಿಂಜರಿದು ಹೋದ್ರೆ ನಿನ್ನಲ್ಲಿ ಮಾನಸಾಂತರ ಹುಟ್ಟಿಸೋದು ಬಹಳ ಕಷ್ಟ. ಪರಲೋಕದ ಎಲ್ಲ ಒಳ್ಳೆ ದಾನಗಳನ್ನು ಅನುಭವಿಸಿದ ನೀನು ನಿನ್ನ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನೀನು ಮತ್ತೆ ಯೇಸುವನ್ನ ಶಿಲುಬೆಗೆ ಹೇರಿಸುವ ವ್ಯಕ್ತಿಯಾಗಿರ್ತೀಯ. ಅದಕ್ಕೆ ಇಚ್ಚೋಡ್ ಹಾಕ್ಬಿಡ್ರಿ. ಓಕೆ, ನೋ ಪ್ರಾಬ್ಲಮ್. ಊರವ್ರು ಹಂಗಂತಾರೆ, ನಮ್ಮ ಕಡೆಯವ್ರು ಹಿಂಗಂತಾರೆ. ಅಮ್ಮ, ಅಣ್ಣ, ತಂದೆ, ತಾಯಿ, ನೀನು ನಾಶನದ ಗುಂಡಿಯಲ್ಲಿ ಬಿದ್ದಾಗ ಊರವ್ರು ಎಲ್ಲಿ ಬಂದ್ರವ್ವ? ನೀನು ಪಾಪದ ಕೆಸರಲ್ಲಿ ಬಿದ್ದಿರುವಾಗ ನಿನ್ನ ಎತ್ತೋದಕ್ಕೆ ಯಾರು ಬಲಿಯಾಗಿ ಬಂದಿದ್ದು? ಯಾರು ಸ್ವಂತ ರಕ್ತವನ್ನು ದಾನ ಮಾಡಿದ್ದು? ಹೆಚ್ಚಾಡಾಗಬೇಡ್ರಿ. ಇಸ್ರಾಯೇಲ್ ಜನರ ಪ್ರಾಬ್ಲಮ್ ದೇ ಆರ್ ನಾಟ್ ಲಿಸನ್ ಟು ಗಾಡ್. ಅವರು ದೇವರ ಮಾತನ್ನು ಕೇಳಲಿಲ್ಲ. ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅದರಿಂದಲೇ ಈ ಕಿವಿ ಕೊಡುವ ವಿಷಯದಲ್ಲಿ ಬಹಳ ಎಚ್ಚರವಾಗಿರ್ಬೇಕು ನಾವು. ಯಾವನ ಏನೇನೋ ಕತೆ ಹೇಳ್ತಾನೆ, ಅದೆಲ್ಲದಕ್ಕೂ ಕೇಳ್ಬಿಟ್ಟು ಹಂಗ ಹಿಂಗ ಓಕೆ. ಇಲ್ಲಿ ಪಾಸ್ಟ್ರು ಗಂಟ್ಲು ಕಿರ್ಚ್ಕೊಂಡು ಪ್ರಸಂಗ ಮಾಡ್ತಾನೆ, ವಾಕ್ಯ ಹೇಳ್ಕೊಡ್ತೀವಿ. ಇದೆಲ್ಲ ನಿನ್ನ ತಲೆಗೆ ಹೋಗ್ಬೇಕು. ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಾಕ್ಯ ಅಂತ ಕಾಣುತ್ತೆ. ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕೋ ನೋಡಿಕೊಳ್ಳಿರಿ. ಕೆಲವರು ತೀಟ ಕಿವಿ, ಬೇಡದಿರೋದೆಲ್ಲ ಕೇಳ್ತವೆ, ಬೇಕಾಗಿರೋದು ಒಂದು ಕೇಳಲ್ಲ. ವಾಕ್ಯ ಹೇಳೋ ಟೈಮಲ್ಲಿ ಕಿವಿ ಕೊಡಲ್ಲ. ಊರ್ ಕತೆ ಹೇಳ್ರಿ, ಆ ಕಿವಿ ಹಿಂಗೆ ಒಳ್ಳೆ ಆನೆ ಕಿವಿ ಹಿಂಗೆ ತೆರೆದು ಕಟ್ಕೊಂಡ್ಬಿಡ್ತಾರೆ. ಸೋತ್ರ ಕೆಲವು ವಿಶ್ವಾಸಿಗಳು ಹಂಗೆ ವಾಕ್ಯ ಎಷ್ಟೇ ಹೇಳ್ರಿ, ಕಿವಿ ಎಲ್ಲ ಕೆಳಗಡೆ ಹಿಂಗೆ ಹಾಕೊಂಡ್ಬಿಟ್ಟಿರ್ತವೆ. ಯಾರ್ದಾದ್ರೂ ಚಾಡಿ ಹೇಳ್ರಿ, ಹಿಂಗೆ ನಿಂತ್ಕೊಂಡ್ಬಿಡ್ತವೆ. ಸೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು. ಇದ್ದೀರಾ ನೀವು ನನ್ನ ಜೊತೆ? ಕೇಳುವ ವಿಷಯದಲ್ಲಿ ನೀವು ಎಚ್ಚರ ಉಳ್ಳವರಾಗಿರ್ಬೇಕು. ನೀವು ನೋಡಿ ಓದಿ ಪಾಸ್ಟರ್ 8:18, ಲೂಕ 8:18. ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕೋ ನೋಡಿಕೊಳ್ಳಿರಿ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಅವನು. ಸಾಕು ಅಷ್ಟೇ ಸಾಕು. ಹೌ ಯು ಹಿಯರ್, ವಿ ಮಸ್ಟ್ ಲರ್ನ್ ವಾಟ್ ಟು ಅಕ್ಸೆಪ್ಟ್ ಆ್ಯಂಡ್ ವಾಟ್ ಟು ರಿಜೆಕ್ಟ್. ಎಲ್ಲ ಕೇಳಿದೆಲ್ಲ ಅಂಗೀಕರಿಸ್ಬೇಕಂತಲ್ಲ. ಯಾವುದು ನಮ್ಮ ತಲೆಗೆ ಸೇರಿಸ್ಕೊಬೇಕೋ, ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಸೇರಿಸ್ಕೊಬೇಕು. ಉಳಿದದೆಲ್ಲ ರಿಜೆಕ್ಟ್ ಮಾಡೋದು. ನಾವು ನೋಡೋದ್ರ ಮೂಲಕ ನಾವು ಅದನ್ನು ಹಿಡಿತೀವಿ. ಕೇಳೋದ್ರನ್ನ, ನಮ್ಮ ಕಿವಿಗೆ ಬರೋದನ್ನು ನಮ್ಮ ಮನಸ್ಸಿಗೆ ತಗೊತೀವಿ ಅಲ್ವಾ? ಹೇಳದೆ ಕೇಳುವುದು ಹೇಗೆ? ಸಾರದೆ ಕೇಳುವುದು ಹೇಗೆ? ಸಾರಿದ ವಾರ್ತೆಗೆ ನಂಬಿಕೆಯೇ ಆಧಾರ. ವಾಟ್ ಯು ಆರ್ ಲಿಸ್ನಿಂಗ್ ಅನ್ವಾಂಟೆಡ್ ನಿಂತು ಯೋಚನೆ ಕೇಳಿದ್ರೆ ಆ ಜಾಗನೇ ಖಾಲಿ ಮಾಡು. ನೀನು ಕೆಳಕ್ಕೆ ಹೋಗಬೇಡ. ಬ್ರದರ್, ನನ್ನ ವಿಷಯ ಏನಾದ್ರು ಇದ್ದರೆ ಮಾತಾಡಿ, ಇಂಥದ್ದೆಲ್ಲ ಇಲ್ಲಿ ಮಾತಾಡಬೇಡಿ, ನನಗಿಷ್ಟ ಇಲ್ಲ. ಒಂದು ಮಾತು ಹೇಳ್ರಿ, ಅವನ ಆಯುಸ್ಸಲ್ಲಿ ನಿಮ್ಮ ಹತ್ರ ಬರಲ್ಲ. ಚಂದ್ರಮ್ಮನ ವಿಷಯ ಗೊತ್ತಾ? ಕೆಂಪರಾಜು ವಿಷಯ ಗೊತ್ತಾ? ಅಯ್ಯೋ ಸಾತ್ರಿ, ಕೆಂಪರಾಜು ಇದ್ದಾರೆ ಇಲ್ಲಿ. ಸೋತ್ರ ನಿಮ್ಮ ಬ್ರದರ್ ಸುಮ್ಗೆ ನಾನು ಉದಾಹರಣೆಗೆ ಹೇಳಿದೆ ಅಷ್ಟೇ, ಕೋಪ ಮಾಡ್ಕೊಬೇಡಿ. ಅವ್ರ ವಿಷಯ ಗೊತ್ತಾ? ಆಮೇಲೆ ಯಾರಾದ್ರೂ ಏನು ಪಾಸ್ಟ್ರೆ ನನ್ನ ವಿಷಯ ಗೊತ್ತಾ ಅಂತ ನೀವು ಕೇಳಿದ್ರಲ್ಲ ಅಂತ ಬಂದ್ಬಿಟ್ಟಾರೆ ಕೆಂಪರಾಜು. ಆಮೇಲೆ
ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಬೇಡ್ರಿ. ವೈ ಡು ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಅನ್ವಾಂಟೆಡ್ ಥಿಂಗ್ಸ್? ಇವ್ರ ವಿಷಯ ಕೇಳಿಬಿಟ್ಟು ನಿನ್ನ ತಲೆ ಗೊಬ್ಬರ ಮಾಡ್ಕೊಬೇಡ. ನಿನ್ನ ತಲೆ ಶುದ್ಧವಾಗಿ ಸಮಾಧಾನವಾಗಿ ಯಾವನಾದರೂ ಬರ್ತಾನೆ, ಒಂದು ಹುಳ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಅವನು ಆರಾಮಾಗಿರ್ತಾನೆ, ಇವನು ಹುಳ ಬಿಟ್ಕೊಂಡಿರ್ತಾನೆ. ಇವನು ಹೌದಾ ಹಂಗ, ಇವ್ರು ಹೆಂಗ, ಅವ್ರೇ ಹಂಗ, ಇವ್ರು ಹಂಗಾದ್ರೆ ಅವ್ರು ಹೆಂಗಿರ್ಬೋದು, ಇವ್ರು ಹಂಗಿದ್ರೆ ಇವ್ರು ಹೆಂಗಿರ್ಬೋದು. ಅಣ್ಣ, ನಿನ್ನ ಗಾಳಿ ಹೋಗ್ತಾ ಇದೆ, ಹುಷಾರು ನಿಂದು. ಕೇಳುವ ವಿಷಯದಲ್ಲಿ ನೀವು ಏನು ಕೇಳಬೇಕು, ಹೇಗೆ ಕೇಳಬೇಕು, ವಾಕ್ಯ ಕೇಳೋದಕ್ಕೆ ಒತ್ತು ಕೊಡ್ರಿ. 8:15 ಲೂಕ 8:15. ಮತ್ತೆ ಕೆಲವರು ವಾಕ್ಯವನ್ನ ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು. ನೋಡಿದ್ರ, ವಾಕ್ಯವನ್ನ ಕೇಳುವವನು ಸುಗುಣ, ಅದರ ಇಂಗ್ಲಿಷಲ್ಲಿ ನೋಬಲ್, ಶುದ್ಧ ಗುಣ. ಶುದ್ಧ ಮನಸ್ಸುಳ್ಳವನು ವಾಕ್ಯವನ್ನ ಕೇಳಿ ಅದರಿಂದ ಇನ್ನೂ ಶುದ್ಧನಾಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಶುದ್ಧನ್ನು ತನ್ನನ್ನೇ ತಾನು ಅಶುದ್ಧಪಡಿಸ್ಕೊಳ್ಳಿ. ಆಮೇನ್. ಪವಿತ್ರನು ತನ್ನನ್ನೇ ತಾನು ಪವಿತ್ರ ಮಾಡಿಕೊಳ್ಳಿ. ಅಶುದ್ಧನು ತನ್ನನ್ನೇ ತಾನು ಇನ್ನೂ ಅಶುದ್ಧ ಮಾಡಿಕೊಳ್ಳಿ. ಈಗೋ ನಾನು ಬೇಗನೆ ಬರ್ತಾ ಇದ್ದೇನೆ. ಒಳ್ಳೆಯದನ್ನು ಬಿಗಿಯಾಗಿಡೀರಿ. ಶುದ್ಧ ಹೃದಯ ಇರುವವನು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿತಾನೆ. ಅವನು ನೀವು ಕೇಳಬೇಕಾದ್ರೆ ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ಪ್ರಮಾಣದಲ್ಲಿ ನಿಲ್ಲೋದಕ್ಕೆ ಅಭ್ಯಾಸ ಮಾಡ್ರಿ. ಯಾಕೋಬನ ಪತ್ರಿಕೆ 1:22. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನೋಡಿದ್ರ, ವಾಕ್ಯದ ಪ್ರಮಾಣದಲ್ಲಿ ನಡೆಯುವವರಾಗಿರ್ರಿ. ಅದು ಕೇಳ್ಬಿಟ್ಟು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡೋದಲ್ಲ. ನಿಮ್ಮನ್ನು ನೀವು ಮೋಸ ಮಾಡ್ಕೊಬೇಡ್ರಿ. ವಾಕ್ಯಕ್ಕೆ ನೋಡ್ರಿ, ಅದಕ್ಕೆ ನೀವು ಬೈಬಲ್ ತಗೊಂಬನ್ನಿ, ಬೈಬಲ್ ಓದಿ, ಡೈಲಿ ಬೈಬಲ್ ಓದಿ, ಪ್ರಾರ್ಥನೆ ಮಾಡಿ. ಯಾಕೆ ಗೊತ್ತಾ? ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಬಹುದು, ಒಳ್ಳೆ ಸ್ವಭಾವ ಬರುತ್ತೆ, ದುಷ್ಟ ಆಲೋಚನೆ ಬರಲ್ಲ, ದುರ್ಮಾರ್ಗ ಬರಲ್ಲ, ಮತ್ತೊಬ್ಬರಿಗೆ ಕೇಡು ಬಯಸಲ್ಲ. ಇದೆಲ್ಲ ವಾಕ್ಯದಿಂದ ನಮ್ಮನ್ನು ಶುದ್ಧೀಕರಣ ಮಾಡ್ತಾ ಇರುತ್ತೆ. ನಾನೇನೋ ಒಂದೇ ಒಂದು ಪಾಯಿಂಟಲ್ಲೇ ಇದ್ದೀನಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದು? ಅವ್ರು ನನ್ನ ಮಾತು ಕೇಳಲಿಲ್ಲ. ಎಲ್ಲಿ ಪ್ರಾಬ್ಲಮ್ ಆರಂಭವಾಗಿತ್ತು? ಇಸ್ರಾಯೇಲ್ ಜನರನ್ನು ದೇವರು ಶತ್ರುಗಳ ಕೈಗೆ ಹಾಕ್ಕೊಟ್ರು. ಇನ್ನು ನಾನೊಂದು ಮಾತು ಹೇಳ್ತೀನಿ, ಮಿದ್ಯಾನ್ಯರ ಕೈಗೆ ಯಾಕೆ ಕೊಟ್ಟರು? ಈ ಮಿದ್ಯಾನ್ಯರು ಯಾರು? ಇವರು ಯಾರು ಅನ್ಯರಲ್ಲ, ಅಬ್ರಾಹ್ಮಣ ಸಂತತಿನೇ. ಅಪ್ಪ ದೇವರೇ, ಅಬ್ರಾಹ್ಮಣ ಸಂತತಿ, ಹಂಗೂ ಒಂದು ಸಂತತಿ ಇದ್ರು. ನೀವು ಯೋಚನೆ ಮಾಡೋದು ಅಬ್ರಾಹ್ಮಣನಿಗೆ ಸಾರಳು, ಆಗರಳು. ಸ್ತೋತ್ರ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 25:1-2. ಅಬ್ರಹಾಮನು ಕೆಟೋರಳೆಂಬ ಇನ್ನೊಬ್ಬ ಯಾರು? ಕೆಟ್ಟೂರು. ಕೆಟ್ಟ ಊರವಳಲ್ಲ. ಸ್ತೋತ್ರ. ಕೆಟೋರ ಎಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಯಾರು? ಹಾಗಾದ್ರೆ ಈ ಮಿದ್ಯಾನ್ಯರು ಯಾರು? ಅಬ್ರಾಹ್ಮಣ ಸಂತತಿಯವರು. ಆಮೇ ಹೌದಲ್ವಾ? ಇನ್ನು ವಿಮೋಚನ ಕಾಂಡ ಪುಸ್ತಕ 2ನೇ ಅಧ್ಯಾಯದ 15ನೇ ವಾಕ್ಯ ನೋಡ್ರಿ. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನ ಸೇರಿದನು. ಎಲ್ಲಿ ಸೇರಿದ? ಅಲ್ಲಿ ಯಾರನ್ನ ಮದುವೆ ಮಾಡ್ಕೊಂಡ? ಮೋಶೆ
ಚಿಪ್ಪೋರ್ಲನ್ನ ಮದುವೆ ಮಾಡ್ಕೊತಾನೆ. ಚಿಪ್ಪೋರ್ಲ್ ಯಾರು? ಇತ್ರೋಳ್ನ ಮಗಳು. ಸ್ತೋತ್ರ. ಇತ್ರೋನ್ ಯಾರು? ಮೋಶೆಯ ಮಾವ. ಇವನು ಯಾರು? ಯಾವ ದೇಶದವನು? ಮಿಥ್ಯಾನ್ ದೇಶದವನು. ಆಮೇನ್. ದೇರ್ ಇಸ್ ಸರ್ಟನ್ ಥಿಂಗ್ಸ್, ಕೆಲವೊಂದು ಕನೆಕ್ಷನ್ಗಳಿದೆ, ನೀವು ಚಿಂತೆ ಮಾಡುವ ರೀತಿಯಲ್ಲ. ಮಿಥ್ಯಾನ್ಯರು ಶತ್ರುಗಳಾಗೋದಕ್ಕೆ ಕಾರಣ ಇದೆ. ಅವರ ಕೈಗೆ ಈಗ ಇಸ್ರಾಯೇಲರು ಯಾರು? ಒರಿಜಿನಲ್ ಯಾರು? ಅಬ್ರಹಾಮನ ವಾಗ್ದಾನದ ಸಂತತಿಗಳು ಯಾರು? ಇಸಾಕನ ಅಲ್ವಾ? ಅಲ್ಲಿಂದ ಯಾಕೋಬನು 12 ಕುಲ ಅಲ್ಲಿಂದ ಬರುತ್ತೆ. ಆ ಪಾರಂಪರೆ ಬೆಳೆಯುತ್ತೆ. ನಾನು ಚರಿತ್ರೆ ಭಾಗಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಟೈಮ್ ಆಯಿತು, ನಿಲ್ಲಿಸ್ತೀನಿ. ಪುನಃ ತಿರುಗಿ ಪಾಪ ಮಾಡೋದರ ಮೂಲಕ ದೇವರ ದೃಷ್ಟಿಯಲ್ಲಿ ಅವರು ದ್ರೋಹಿಗಳಾದದ್ದರಿಂದ ದೇವರು 7 ವರ್ಷ, 8 ವರ್ಷ, 18 ವರ್ಷ, 40 ವರ್ಷ ಶತ್ರುವಿನ ಕೈಗೆ ಒಪ್ಪಿಸ್ಬಿಟ್ರು. ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಹುಡುಕಬೇಡ್ರಿ, ಅವರು ಇವರಲ್ಲ ಪ್ರಾಬ್ಲಮ್. ನಿನ್ನ ಆತ್ಮಿಕತೆ ಸರಿ ಆದರೆ ಎಲ್ಲ ಲೈನಿಗೆ ಬರುತ್ತೆ. ನಿನ್ನ ಮುಂದೆ ಶತ್ರುಗಳು ಮುದುರ್ಕೊಳ್ಳೋ ಹಾಗೆ ದೇವರು ಮಾಡ್ತಾನೆ. ನಿನ್ನ ಬಳಿಯಲ್ಲಿ ಯಾವ ರೋಗವೋ ರೋಗಾತ್ಮವೋ ಹತ್ತಿರ ಸುಳಿಯೋದಿಲ್ಲ. ಬಾಧೆ ಒಂದು ನಿನ್ನ ಗೂಡಾರದ ಸಮೀಪಕ್ಕೆ ಬರಲಾರದು. ನಿನಗೆ ವಿರುದ್ಧವಾಗಿ ಬರುವ ಶತ್ರುಗಳು ಒಂದು ಮಾರ್ಗವಾಗಿ ಬಂದರು 7 ಮಾರ್ಗವಾಗಿ ದೇವರು ಚದುರಿಸಿಬಿಡುತ್ತಾನೆ. ನೀತಿವಂತನು 7 ಸಾರಿ ಬಿದ್ರು ಅವನು ಪುನಃ ಪುಟದ ಹೇಳ್ತಾನೆ, ಅವನ ತಂಟೆಗೆ ಹೋಗಬೇಡ.